ಹಲೋ, ನಮಸ್ಕಾರ ಸ್ನೇಹಿತರೆ. NP ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 2 ಎಕರೆ 1 ಗುಂಟೆ ಸ್ನೇಹಿತರೆ. ಇದು ನಿಮಗೆ ಕಪ್ಪು ಮತ್ತು ಕೆಂಪು ಮಿಶ್ರಿತ ಮಣ್ಣು ಒಂದೇ ಬೌಂಡ್ರಿ ಆದರೂ ಇದರಲ್ಲಿ ಸ್ವಲ್ಪ ನಿಮಗೆ ಬ್ಲ್ಯಾಕ್ ಸಾಯಿಲ್ ಕೂಡ ಇದೆ. ನಾವು ಪೂರ ನಿಮಗೆ ಕೆಂಪು ಮಿಶ್ರಿತ ಮಣ್ಣು ಅಂತ ಹೇಳಕ್ಕೆ ಬರಲ್ಲ. ಆದರೆ ಲ್ಯಾಂಡ್ ಮರ ನಮಗೆ ಸಾಲಿಡ್ ಆಗಿದೆ, ತುಂಬ ಚೆನ್ನಾಗಿದೆ. ಫಲ ಕೊಡುವಂತಹ ಒಂದು 10 ರಿಂದ 12 ತೆಂಗಿನ ಮರಗಳಿದ್ದಾವೆ. ಇದು ಅಣ್ಣ ತಮ್ಮಿದ್ರ ಭಾಗ, ಅದರಲ್ಲಿ ಅಣ್ಣ ಕೊಡ್ತಾಯಿದ್ದಾರೆ. ಅದು ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಇದನ್ನ ಒಂದು 23 ಲಕ್ಷ ಅಂತ ಹೇಳ್ತಾಯಿದ್ದಾರೆ ಸ್ನೇಹಿತರೆ. 23 ಲ್ಯಾಕ್ ಪರ್ ಎಕರ್ ಅಂತ ಹೇಳ್ತಾಯಿದ್ದಾರೆ. ನೇರ ಕೂತ್ಕೊಂಡ್ರೆ ನಮಗೆ ಒಂದು ನೆಗೋಷಿಯಬಲ್ ಆಗುತ್ತೆ. ನಿಮಗೆ ನೀರಿನ ವಾತಾವರಣ ಮಾತ್ರ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇಲ್ಲಿಂದ ನಿಮಗೆ 1 ಕಿಲೋಮೀಟ್ರು ಡ್ಯಾಮ್ ಇದೆ. ನಮ್ಮ ಡ್ಯಾಮ್ ನೀರು ಇರೋದ್ರಿಂದ ನೀವು ಇಲ್ಲಿ ಬೋರ್ ಹಾಕಿದ್ರೆ 60 ರಿಂದ 100 ಅಡಿಗೆಲ್ಲ ಒಳ್ಳೆ ವಾಟ್ರ್ ಸಿಗುತ್ತೆ. ನಮ್ಮ ಈ ಡ್ಯಾಮ್ ಸುತ್ತಮುತ್ತ ಎಲ್ಲರೂ ತರಕಾರಿ ಬೆಳೀತಾರೆ, ಅರಿಶಿಣ ಬೆಳೀತಾರೆ, ಕಬ್ಬು, ಯಾರಿಗೆ ಏನು ಬೇಕು ಬೆಳೆಗಳನ್ನ ಬೆಳೀತಾರೆ. ತೋಟ ಮಾಡಲಿಕ್ಕಂತೂ ಅದ್ಭುತವಾದ ಜಾಗ, ಒಳ್ಳೆ ಜಾಗ ಮಾತ್ರ. ನಾವು ಹೊರಗಡೆಯಿಂದ ಪ್ರಶಾಂತವಾಗಿ ಒಂದು ಏರಿಯಾದಲ್ಲಿ ಇರಬೇಕು ಅನ್ಕೊಂಡ್ಬಂದರೆ ಆರಾಮಾಗಿ ಇರ್ಬೋದು. ಬೇಜಾರಾದರೆ ಆರಾಮಾಗಿ ಒಂದು ಪ್ರವಾಸಿ ತಾಣವಾಗಿ ಡ್ಯಾಮ್ ಕೂಡ ನೀರಿದೆ. ಡ್ಯಾಮ್ಗೆ ಹೋಗಿ ಡ್ಯಾಮ್ಲಿ ನಾವು ನೀರಿನ ವಾತಾವರಣ ಸುತ್ತಮುತ್ತಲಿನ ಪ್ರಕೃತಿಯನ್ನು ನಾವು ಕೂಡ ಸವಿಬೋದು. ಎಷ್ಟೋ ಸಲ ನಾವು ಅದಕ್ಕೋಸ್ಕರ ಇಲ್ಲಿಂದ ಎಷ್ಟೆಷ್ಟು ದೂರಕ್ಕೆ ಹೋಗ್ತೀವಿ. ನಮಗಿಲ್ಲೇ ಎಲ್ಲ ಪಕ್ಕದಲ್ಲೇ ಇದೆ ಸ್ನೇಹಿತರೆ. ಆಮೇಲೆ ನಾವಿಲ್ಲಿ ಜಾಸ್ತಿ ಇದಿಲ್ಲ, 2 ಎಕರೆ 1 ಗುಂಟೆ ಇರೋದ್ರಿಂದ ನಮಗೆ ತುಂಬ ಅನುಕೂಲವಾಗಿದೆ. ರೈಟ್ ಕೂಡ ನಿಮಗೆ ಅಂತ ಜಾಸ್ತಿ ಏನಿಲ್ಲ ಸ್ನೇಹಿತರೆ. ತಾರ್ ರೋಡಿಂದ ನಿಮಗೆ 2ನೇ ಲ್ಯಾಂಡ್ ಅಷ್ಟೇ. ಇದು ಮೆಟ್ಲಿಂಗ್ ರೋಡು, ತಾರ್ ರೋಡಿಂದ 2ನೇ ಲ್ಯಾಂಡು. ಇಲ್ಲಿ ಅಕ್ಕಪಕ್ಕ ಎಲ್ಲ ಮನೆಗಳು ಕಟ್ಕೊಂಡು ತೋಟಗಳನ್ನೇ ವಾಸ ಮಾಡ್ಕೊಂಡು ಇದ್ದಾರೆ ಸ್ನೇಹಿತರೆ. ಅಕ್ಕಪಕ್ಕದಲ್ಲಿ ಮನೆ ಮಾಡ್ಕೊಂಡು ತೋಟದಲ್ಲಿ ವಾಸ ಮಾಡ್ಕೊಂಡು ಇದ್ದಾರೆ ಸ್ನೇಹಿತರೆ. ಇಲ್ಲಿ ಜನ್ರೇಷನ್ಗೂ ಕೂಡ ಪ್ರಾಬ್ಲಮ್ ಇಲ್ಲ. ನಾವು ಆಮೇಲೆ ಮ್ಯಾಪ್ ದಾರಿ, ಇನ್ನೊಬ್ಬರು ಜಮೀನು ಮೇಲೆ ಹೋಗಬೇಕಾದ ಪ್ರಮೇಯ ಕೂಡ ಇಲ್ಲ. ನಾವು ಮ್ಯಾಪ್ ದಾರಿ ಇರೋದ್ರಿಂದ ನಾವು ಆರಾಮಾಗಿ ತಿರುಗಾಡ್ಬೋದು. ಇದು ಬಂದು ನಿಮಗೆ ಬೆಂಗಳೂರಿಗೆ 145 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 145, ಮೈಸೂರಿಗೆ 75 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ನಿಮಗೆ ಜಾಗ ಎಲ್ಲ ಒಂದು ಮಟ್ಟವಾಗಿದೆ. ನಮ್ಗೆ ಇಲ್ಲೇನು ಇದಿಲ್ಲ, ಅವ್ರಿಗೆ ಕಲ್ಟಿವೇಷನ್ ಮಾಡ್ತಿಲ್ಲ, ಅದ್ರ ಸುತ್ತಮುತ್ತ ಎಲ್ಲ ಕಲ್ಟಿವೇಷನ್ ಮಾಡ್ತಿದೆ ಇದ್ದಾರೆ. ನನ್ನ ಫೋನ್ ಪ್ರಾಬ್ಲಮ್ ಸ್ವಲ್ಪ ಇದೆ ಸ್ನೇಹಿತರೆ. ಫೋನ್ ಚೇಂಜ್ ಮಾಡೋ ತನಕ ದಯವಿಟ್ಟು ಸ್ವಲ್ಪ ಅನುಸರಿಸ್ಕೊಳ್ಳಿ. ನಿಮಗೆ ನೋಡಿ ಸುತ್ತಮುತ್ತ ಎಲ್ಲ ಪೂರ ಕಲ್ಟಿವೇಷನ್ ಮಾಡೋಂಥವ್ರೆ, ಯಾರು ಕೂಡ ಬಿಟ್ಟಿಲ್ಲ. ನಿಮಗೆ ಗುಡ್ಡ ಕಾಣುತ್ತೆ, ಗುಡ್ಡ ದೂರ ಇದೆ. ನಮಗೆ ಗುಡ್ಡ ಇದಕ್ಕೇನು ಅಟ್ಯಾಚ್ಮೆಂಟ್ ಇಲ್ಲ. ಗುಡ್ಡಕ್ಕೂ ಇಲ್ಲಿಗೆ ಹೆಚ್ಚು ಕಡಿಮೆ ನಿಮಗೆ 3 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ. ಆದರೆ ಕಾಣೋದು ಮಾತ್ರ ನಿಮಗೆ ತುಂಬ ಹತ್ತಿರ ಇರೋಂಗೆ ಕಾಣುತ್ತೆ. ನಾವಿಲ್ಲಿ ನಮ್ಗೆ ಬೇಕಾಗಿರುವಂಥ ಅಡಿಕೆ ಹಾಕ್ತೀರಾ, ತೆಂಗು ಹಾಕ್ತೀರಾ, ಮಾವು ಹಾಕ್ತೀರಾ, ದಾಳಿಂಬೆ ಹಾಕ್ತೀರಾ, ಏನೇ ಈ ಜಾಗ ನಿಮಗೆ ಅಷ್ಟು ಸುಂದರವಾಗಿದೆ, ಚೆನ್ನಾಗಿದೆ. ನಾವು ಇತ್ತೀಚೆಗಂತೂ ಮಿಶ್ರ ತಳಿಗಳನ್ನ ಹಾಕೋದನ್ನ ಕಲಿಬೇಕು. ನಿಜವಲ್ವೇ ಎಲ್ಲ ಮಿಕ್ಸಿಂಗ್ ಮಾಡಿಕೊಂಡು ನಾವು ಒಳ್ಳೊಳ್ಳೆ ಹಣ್ಣಿನ ಗಿಡಗಳು ಹಾಕಿದಾಗ ತೋಟ ನಿಮಗೆ ಅದ್ಭುತವಾಗಿರುತ್ತೆ. ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಾವಿಲ್ಲಿ ನಾನು ಸಾಮಾನ್ಯವಾಗಿ ಹೇಳ್ತೀನಿ, ನೀರು ಒಂದು ಚೆನ್ನಾಗಿರೋ ನಾವು ಏನು ಬೇಕಾದ್ರೂ ಮಾಡ್ಬೋದು ಅಂತ. ಈ ಏರಿಯಾದಲ್ಲಿ ನಮ್ಗೆ ನೀರು ತುಂಬ ಚೆನ್ನಾಗಿದೆ. ಸಾಮಾನ್ಯವಾಗಿ ನಮಗೆ 2-3 ವರ್ಷ ಮಳೆ ಇಲ್ಲ ಅಂತಂದ್ರೆ ಈ ಕಡೆ ನಮಗೆ ನೀರಿಗೆ ತೊಂದರೆ ಇಲ್ಲ. ಯಾಕೆಂದರೆ ಡ್ಯಾಮ್ ನೀರು ಇರೋದ್ರಿಂದ ನಮಗೆ ನೀರಿನ ಸಮಸ್ಯೆ ಅಂತೂ ಸ್ವಲ್ಪನೂ ಇಲ್ಲ ಸ್ನೇಹಿತರೆ. ಯಾವಾಗ ನಮಗೆ ಒಳ್ಳೆ ಜಾಗ ಬೇಕು, ಒಳ್ಳೆ ಪ್ರಕೃತಿ ಬೇಕು, ನಮಗೆ ತಿರುಗಾಡೋ ದಾರಿ ನಮಗೆ ಕ್ಲಿಯರಿಟಿ ಆಗಿರಬೇಕು, ಆಯಿತಾ. ನಮ್ಮ ಆರೋಗ್ಯ ದೃಷ್ಟಿಯಿಂದನೂ ಕೂಡ ನಮಗಿದು ಅನುಕೂಲವಾಗಿರಬೇಕು. ಎಲ್ಲಿಂದ ಎಲ್ಲಿಗೆ ಹೋದ್ರು ಇವತ್ತು ಪ್ರತಿಯೊಂದು ಕಡೆ ನೋಡಿದ್ರೆ ಅನಾರೋಗ್ಯ ತುಂಬ ತಾಂಡವ ಆಡ್ತಾಯಿದೆ. ನಾವು ತಗೊಳ್ಳೋ ಫುಡ್ಡಿಂದ ಹಿಡಿದು ಪ್ರತಿಯೊಂದು ಕೂಡ ತುಂಬ ವಿಷಕಾರಿ ಅಂಶಗಳೇ ಆಗಿವೆ. ನಾವು ಅದರಿಂದ ಸ್ವಲ್ಪ ದೂರ ಇರಬೇಕು. ಅಂದರೆ ನಮ್ಮ ಕೈಲಿ ಆಗುವಷ್ಟು ಸ್ವಲ್ಪ ಬಜೆಟ್ ಇಟ್ಕೊಂಡು ನಾವು ಈ ಥರ ತಗೋಬೇಕು ಅನ್ನೋರಿಗೆ ಈ ಥರ ಲ್ಯಾಂಡ್ಗಳು ತುಂಬ ಅನುಕೂಲ ಆಗುತ್ತೆ, ತುಂಬ ಸಹಾಯಕಾರಿ ಕೂಡ ಆಗುತ್ತೆ. ಅವ್ರು ತಗೊಂಡು ಇಲ್ಲಿ ಒಳ್ಳೊಳ್ಳೆ ತೋಟಗಳನ್ನಾಗಲಿ ಒಳ್ಳೆ ಗಿಡಗಳನ್ನ ಹಾಕಿದಾಗ ಅವರಿಂದ ಒಂದು 100 ಜನಕ್ಕೆ ಅನುಕೂಲ ಕೂಡ ಆಗುತ್ತೆ ಸ್ನೇಹಿತರೆ. ನಿಮಗಿನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ 63604469
780 ನಂಬರ್ ಕಾಲ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟು ಜನಗಳಿಗೆ ತಲುಪುತ್ತೆ, ಅವರು ಹುಡುಕ್ತಾ ಇರ್ತಾರೆ, ಅವ್ರ ಬಜೆಟ್ಗೂ ಕೂಡ ಇದು ಸ್ವಲ್ಪ ಸಾಕಾಗುತ್ತೆ ಅಂತ ತಿಳ್ಕೊತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.